ಮುಂದಿನ ಆದೇಶದವರೆಗೂ ಕೂಡ ಹೇಮಂತ್ ಕುಮಾರ್ ಅವರು ಮುಂದುವರಿಕೆ ಆಗ್ತಾರೆ ಕಮಿಷನರ್ ಆಗಿ. ಸದ್ಯ ಅವರನ್ನ ನೂತನ ಕಮಿಷನರ್ ಆಗಿ ನೇಮಕ ಮಾಡಿದೆ ಸರ್ಕಾರ. ಈ ಮೂಲಕವಾಗಿ ಮುಂದಿನ ಸರ್ಕಾರದ ಆದೇಶದವರೆಗೂ ಕಮಿಷನರ್ ಆಗಿ ಇವರೇ ಮುಂದುವರಿತಾರೆ. ಎಸಿಪಿ ಆಗಿದ್ರು, ಎಡಿಜಿಪಿ ಆಗಿ ಕರ್ತವ್ಯವನ್ನ ನಿರ್ವಹಿಸಿರುವಂತ ಹಿರಿಯ ಅಧಿಕಾರಿ. ಈ ಮೂಲಕವಾಗಿ ಸದ್ಯ ಏನು ತೆರವಾಗಿತ್ತು ಕಮಿಷನರ್ ಆಯುಕ್ತರ ಸ್ಥಾನ, ಈ ಮೂಲಕವಾಗಿ ಮುಂದುವರಿತಾರೆ. ನೂತನ ಕಮಿಷನರ್ ಆಗಿ ಹೇಮಂತ್ ಕುಮಾರ್ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಹಿರಿಯ ಅಧಿಕಾರಿಗಳು, IPS ಅಧಿಕಾರಿ, ಎಸಿಪಿ ಆಗಿ ಕಾರ್ಯನಿರ್ವಹಿಸಿದ್ರು, ಎಡಿಜಿಪಿ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಸದ್ಯ ನೂತನ ಕಮಿಷನರ್ ಆಗಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮುಂದಿನ ಸರ್ಕಾರದ ಆದೇಶ ಬರೋವರೆಗೂ ಹೇಮಂತ್ ಕುಮಾರ್ ಅವರು ಕಮಿಷನರ್ ಆಗಿ ಕರ್ತವ್ಯವನ್ನ ಮಾಡಲಿದ್ದಾರೆ. ಆ ಮೂಲಕವಾಗಿ ಸದ್ಯ ಕಮಿಷನರ್ ಆಗಿ ಅವರನ್ನ ನೇಮಕ ಮಾಡಲಾಗಿದೆ ಸರ್ಕಾರದಿಂದ. ಯಾಕಂತಂದ್ರೆ ಕಾಲ್ತುಳಿತ ಪ್ರಕರಣದಲ್ಲಿ 5 ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಅದು ಕೂಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅವ್ಯವಸ್ಥೆ ವಿಚಾರವನ್ನ ಮುಂದಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಸ್ಪೆಂಡ್ ಮಾಡಿದ್ರು. ತಕ್ಷಣವೇ ಆದೇಶವನ್ನ ಹೊರಡಿಸಿದ್ರು. ಆದೇಶದ ಬೆನ್ನಲ್ಲೇ ನಿರೀಕ್ಷೆ ಇತ್ತು ನೇಮಕ ಮಾಡಲೇಬೇಕು ಆ ಸ್ಥಾನಕ್ಕೆ, ಯಾಕಂದ್ರೆ ಬಹಳ ಮಹತ್ವವಾಗಿರುವಂತಹ ಸ್ಥಾನ ಅದು ಕಮಿಷನರ್. ಈ ನಿಟ್ಟಿನಲ್ಲಿ 1996ರ ಬ್ಯಾಚ್ನ ಅಧಿಕಾರಿಯಾಗಿರುವಂತಹ ಹೇಮಂತ್ ಕುಮಾರ್ ಅವರನ್ನ ಸದ್ಯ ಸರ್ಕಾರ ನೇಮಕ ಮಾಡಿದೆ. ಹಿರಿಯ ಅಧಿಕಾರಿ ಅವರು, ಎಸಿಪಿ ಆಗಿ ವರ್ಕ್ ಮಾಡಿದ್ರು, ಎಡಿಜಿಪಿ ಆಗಿ ವರ್ಕ್ ಮಾಡಿದ್ರು. ಸದ್ಯ ನೂತನ ಕಮಿಷನರ್ ಆಗಿ ಅವರನ್ನ ನೇಮಕ ಮಾಡಲಾಗಿದೆ.